ಆಲ್ಮೋಸ್ಟ್ ಜಪಾನ್ ಬಂದೇವೆ ಈಗ. ಜಪಾನ್ ನಮ್ಮ ಈ ಯಮಹಾ ಕಂಪನಿದು ಒಂದು ಜನ್ಮಸ್ಥಳ ಜಪಾನ್. ಈಗ ಕೆಲವರಿಗೆ ಒಂದು ಫ್ಯಾಂಟಸಿ ಇರ್ತದೆ, ಈಗ ನನಗೆ ಈಗ ವರ್ಷ ಎಲ್ಲ ನನಗೆ ಇಷ್ಟು ದೇವಸ್ಥಾನಕ್ಕೆ ಹೋಗ್ಬೇಕು, ವರ್ಷದಲ್ಲಿ ಇಷ್ಟು ನಮಗೆ ಇಲ್ಲೆಲ್ಲ ಹೋಗ್ಬೇಕು. ಆದರೆ ನಮ್ಮಂತೆ ಬೈಕರ್ಸಿಗೆ ವರ್ಷದಲ್ಲಿ ಒಂದು ಮಳೆಗಾಲದಲ್ಲಿ ಒಂದು ರೈಡ್ ಮಾಡಬೇಕು ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಅಂತ. ಇದು ಮಾನ್ಸೂನ್ ರೈಡ್ ಮೇಲೆ ಪರ್ಫೆಕ್ಟ್ ನೋಡಿ ಈ ಒಂದು ವೆದರ್. ಅಪ್ಡೇಟ್, ಇವತ್ತು ನಾವು ಮೂವರೇ ಹೋಗ್ತಿದ್ದೇವೆ. 4ನೇ ಮನೆಗೆ ಸ್ವಲ್ಪ ಜ್ವರ ಅಂತೆ, ಬರ್ತಾ ಇಲ್ಲ. ಟೋಟಲ್ ನಾವು 3 ಜನ. ಹಾಗಾದ್ರೆ ಮೂರೈ ಚೇತಕ್ ಇವತ್ತಿನ ಕಂಪ್ಯಾನಿಯನ್. ನೋಡಿ ಮೋಡ ಹೇಗೆ ಹಾಕಿದೆ ನೋಡಿ, ಕ್ರೇಜಿ ಮಳೆ ಬರ್ತದೆ ಈಗ. ಒಂದು ಸುಬ್ರಹ್ಮಣ್ಯ ಸೈಡ್ ಬಂದಾಗ ಅದೊಂದು ಜೋರಲ್ಲ, ಮಳೆ ಒಂದು ಭಯಂಕರ ಇರ್ತದೆ. ಐ ಥಿಂಕ್ ಹೆಡ್ಲೈಟ್ ಹಾಕ್ಬೇಕು ಅಂತ. ಹೆಡ್ಲೈಟ್ ಹಾಕಿದ್ರೆ ಪ್ರಯೋಜನ ಅಂತ ಇಲ್ಲ ಇದ್ರದ್ದು, ದೂರಕ್ಕೆಂತ ಕಾಣುದಿಲ್ಲ. ಆದ್ರೆ ಒಂದು ನಮ್ಮದೊಂದು ಸೇಫ್ಟಿಗೆ ಒಂದು ಹಾಕಿ ಹೇಳುದು ಅಷ್ಟೇ. ನಾವು ಇದ್ದೇವೆ ಅಂತ ಹಿಂದೆ ಒಂದು ಕಾಣಲಿಕ್ಕೆ. ಆಲ್ಮೋಸ್ಟ್ ಜಪಾನ್ ಬಂದೇವೆ ಈಗ. ಜಪಾನ್ ನಮ್ಮ ಈ ಯಮಹಾ ಕಂಪನಿದು ಒಂದು ಜನ್ಮಸ್ಥಳ ಜಪಾನ್. JAPAN AKPANJA. ನಮ್ಮದು ಅಕೌಂಟ್ ಮಾತ್ರ ಮಳೆಯಲ್ಲಿ ರೈಡ್ ಮಾಡ್ಲಿಕ್ಕೆ. ಅದು ವರ್ಷಕ್ಕೊಂದು ಇಂಥ ಮಾನ್ಸೂನ್ ರೈಡ್ ಹೋಗ್ಬೇಕು. ಮನೆ ಮುಟ್ಟುವಾಗ ಉಂಟಲ್ಲ ಇಡೀ ಚಂಡಿ ಆಗಿರ್ತವೆ, ಎಲ್ಲಿ ಮಂಡೆಯಿಂದ ಕಾಲೊಳಗೆ ಚಂಡಿ ಆಗಿರ್ತದೆ. ಅದ್ರದೊಂದು ಗಮ್ಮತ್ತೇ ಬೇರೆ ಆಕ್ಚುಲಿ, ಚಂಡಿಯಾಗಿ ಉಂಡು ಹೋಗುದು. ಮತ್ತೆ ಚಂಡಿ ಆಗ್ಲಿಕ್ಕೂ ಲೈಕ್ ಎಲ್ಲ ಟೈಮಲ್ಲಿ ಚಂಡಿ ಆಗ್ಲಿಕ್ಕೆ ಆಗುದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾವು ಕೆಲ್ಸಕ್ಕೆ ಹೋಗುವಾಗ ಉಂಟಲ್ಲ ಚಂಡಿ ಆಗ್ಬಾರ್ದು, ಚಂಡಿಯರ ನರಕ. ಬಟ್ ಇಂಥ ರೈಡಿಗೆ ಹೋಗುವಾಗ ಉಂಟಲ್ಲ ಚಂಡಿ ಆದ್ರೆ ಗಮ್ಮತ್ತು. ಏನ್ ಹೇಳ್ತೀರಿ, ನೀವು ಅಗ್ರಿ ವಿತ್ ಮೀ? ಓಹೋ ಹೋ ಹೋ, ಈ ಕೆರೆ ಎಲ್ಲ ನೋಡಿ ಫುಲ್ ನೀರು ತುಂಬಿದೆ. ಹಿಯರ್ ಕಮ್ಸ್ ಮೈ ಫೇವರೆಟ್ ಸ್ಟ್ರೆಚ್, ಸುಬ್ರಹ್ಮಣ್ಯ ರೋಡ್ ಇದು. ವಾ, ಮಳೆ, ಫಾಗ್, ಫಾರೆಸ್ಟ್ ನೋಡಿ, ಎಂತ ಒಂದು ಸ್ಟ್ರೆಚ್ ನೋಡಿ, ಬ್ಯೂಟಿಫುಲ್. ಇದು ನನ್ನ ಫೇವರೆಟ್ ಸ್ಟ್ರೆಚ್ ಆಯ್ತಾ. ಇದು ಮಾನ್ಸೂನ್ ರೈಡ್ ಮೇಲೆ ಪರ್ಫೆಕ್ಟ್ ನೋಡಿ ಈ ಒಂದು ವೆದರ್. ಎಂತೆಲ್ಲ ಮಳೆ ಬಂದ್ರೆ ಸಾಕಷ್ಟು ಎಲ್ಲ ನಿಮಗೆ 10 times ಆಂಪ್ಲಿಫೈ ಆಗ್ತದೆ. ಆ ವೈಬ್ಸ್, ಆ ನೇಚರ್, ಆ ಫನ್. ನೀಗ ಆಕ್ಚುಲಿ ಎಂತ ಮಾತಾಡ್ಬೇಕು ಅಂತೆಲ್ಲ ಗೊತ್ತಾಗ್ತಿಲ್ಲ ಈ ಮಳೆಯಲ್ಲಿ ಉಂಟಲ್ಲ. ಜಸ್ಟ್ ಒಂದು ಇನ್ಫ್ಯಾಕ್ಟ್ ಆ ಮಳೆ ಹೆಲ್ಮೆಟ್ ಒಳಗೆ ನೀರು ಹುಡಿಯುವಾಗ ಉಂಟಲ್ಲ, ಕಟ 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 ಸೌಂಡ್ ಬರ್ತದೆ. ಅದುಂಟಲ್ಲ, ಅದೇ ಕೇಳಲಿಕ್ಕೆ ಭಾರಿ ಖುಷಿ ಆಗ್ತದೆ. ಈ ಸ್ಪೀಡಲ್ಲಿ ಹೋಗಿ ಏನು ಪ್ರಯೋಜನ ಇಲ್ಲ, ಆರಾಮ್ಸೆ ಹೋಗ್ಬೇಕು. ಹಾಗೆ ನಿಮಗೆ ಫೀಲ್ ಆಗ್ತದೆ ನೇಚರ್. ಬ್ಯೂಟಿಫುಲ್ ಮಳೆಗಾಲ. ದರ್ ಇಸ್ ನಥಿಂಗ್ ಲೈಕ್ ರೈನಿ ಸೀಸನ್, ನಥಿಂಗ್ ಲೈಕ್ ರೈನಿ ಸೀಸನ್. ಈಗ ವೆದರ್ ಕ್ಲೀನ್ ಇರ್ತಿರುಂಟಲ್ಲ, ಹಿಂದಿಂದ ಬಿಸಿಲ ಗಟ್ಟಿ ಕಾಣ್ತದೆ. ಆಬ್ವಿಯಸ್ಲಿ ರೈನಿ ಸೀಸನ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಪೀಕ್ ಮಾನ್ಸೂನ್ ಶುರು ಆಗಿದೆ ಈಗ, ಎಲ್ಲ ಕಡೆ ಬೊಳ್ಳ ಬರ್ತಾ ಉಂಟು. ಫುಲ್ಲು ರೆಡಿ ಮುಕ್ಕಿದೆ ಅಲ್ಲಿ ಮಕ್ಕಳೆಲ್ಲ.
ರೋಡ್ ಮಾತ್ರ ಫುಲ್ ಆ ಕಡೆ ಹೋಗಿದ್ದು. ಎಕ್ಸ್ಪಲ್ಸ್ ಅಲ್ಲಿ ಹೋಗಿ ಹೋಗಿ ಅಭ್ಯಾಸ ಆಗಿ ಉಂಟಲ್ಲ. ಅದರಲ್ಲಿ ಇಂಥ ರೋಡ್ ಕ್ಯಾರ ಇಲ್ಲ ಎಕ್ಸ್ಪಲ್ಸಿಗೆ. ಎವ್ರಿ ಈ ಚಡಿಗಳುಂಟಲ್ಲ ಫೀಲ್ ಆಗ್ತದೆ. ಕತ್ತಲಾಗಿದೆ ನೋಡಿ ಈಗ. ಜಸ್ಟ್ ಚೇತಕ್ ಥಿಂಗ್ಸ್ ಅಡ್ಡ ಹಾಕೋದು. ಇಂಡಿಯಾ ಆಯಿತು. ಈಗ ಒಂದು ವಿಷಯ ಅಂತ ಹೇಳಿದ್ರೆ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ ಆಗಿದೆ. ಒಂದು ನನ್ನ ಶೂ ಇದು ಸೋಲ್ ಬಿಟ್ಟಿದೆ. ಬ್ರೇಕ್ಫಾಸ್ಟ್ ಆಯ್ತು ನಮ್ಮದು ಇಲ್ಲಿ. ನಮ್ಮ ಅದು ಆದಿತ್ಯನ ರೆಸ್ಟೋರೆಂಟ್, ಅದು ನಿಯೋ ಕ್ಯಾಫೆ. ಈಗ ಟುವರ್ಡ್ಸ್ ಬಿಸ್ಲೆಗೆ ಹೊರಡ್ತಿದ್ದಾವೆ. ಒಮ್ಮೆಗೆ ಈಗ ಸದ್ಯಕ್ಕೆ ಮಳೆ ಬಿಟ್ಟಿದೆ. ನೋಡ ಇನ್ನೆಷ್ಟೊತ್ತವರೆಗೆ ಹೇಗಿರ್ತದೆ ನೋಡುವ. ಕುಂದದಲ್ಲಿ ಈಗ ರೈಟ್ ತಗೊಳ್ಬೇಕು. ಇನ್ನೊಂದು ಬಿಸಿಲಗಾಟ ಕಾಣ್ತಾ ಉಂಟು. ಈ ಕೆಲವು ಈ ಘಾಟ್ ಸೆಕ್ಷನ್ಸ್ ಎಲ್ಲ ನೋಡಿ, ಬಿಸ್ಲೆ, ಚಾರ್ಮಾಡಿ, ಆಗುಂಬೆ, ಮಡಿಕೇರಿ, ಇದೆಲ್ಲ ಒಮ್ಮೆ ವರ್ಷಕ್ಕೊಮ್ಮೆ ಆದ್ರೆ ಮಳೆಗಾಲದಲ್ಲಿ ಹೋಗ್ಲೇಬೇಕು ಇದಕ್ಕೆ. ಈಗ ಕೆಲವರಿಗೊಂದು ಫ್ಯಾಂಟಸಿ ಇರ್ತದೆ. ಈಗ ನನಗೆ ಈಗ ವರ್ಷದಲ್ಲಿ ನನಗೆ ಇಷ್ಟು ದೇವಸ್ಥಾನಕ್ಕೆ ಹೋಗ್ಬೇಕು, ವರ್ಷದಲ್ಲಿ ಇಷ್ಟು ನಮಗೆ ಇಲ್ಲೆಲ್ಲ ಹೋಗ್ಬೇಕು. ಆದರೆ ನಮ್ಮಂತೆ ಬೈಕರ್ಸಿಗೆ ವರ್ಷದಲ್ಲಿ ಒಂದು ಮಳೆಗಾಲದಲ್ಲಿ ಒಂದು ರೈಡ್ ಮಾಡಬೇಕು ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಅಂತ. ಹಾಗೆ ಅದು ನಮ್ಮದು ಬೈಕರ್ಸ್ ವರ್ಷನ್ ಆಫ್ ಎಂತ ಹೇಳುದು, ಒಂದು ಇಯರ್ಲಿ ಒಂದು ರಿಚುವಲ್ ಅಂತ ಹೇಳ್ಬೋದು. ಒಳ್ಳೆ ಉಂಟು. RX ಅಲ್ಲಿ ಇದು ಆಕ್ಚುಲಿ ಒಂದು ಫಸ್ಟ್ ಲಾಂಗ್ ರೈಡ್. ಲಾಂಗ್ ಅಂತ ಹೇಳಿದ್ರೆ ಲೈಕ್ ಮೋರ್ ದ್ಯಾನ್ 50 ಕಿಲೋಮೀಟರ್ಸ್ ಫಸ್ಟ್ ಟೈಮ್ ಹೋಗುದು ನಾನು. ಇಷ್ಟರೆಗೆಲ್ಲ ಇಲ್ಲ, ಹೀಗೆ ಲೋಕಲ್ ಹೋಗ್ತಿದ್ದೆ. ಫುಲ್ ನೀರು ರೋಡಲ್ಲಿ. ಇಲ್ಲಿಂದ ಬಿಸ್ಲ ಘಾಟ್ ಶುರು. ಬಿಸ್ಲ ಫಸ್ಟ್ ಒಂದು 4-5 ಕಿಲೋಮೀಟರ್ ಫುಲ್ ಅಂತ ಹೇಳಿದ್ರು ಡಾಮರೆಲ್ಲ ಹಾಕಿ ಒಂಥರ ಒಂದು ಡಿಫ್ರೆಂಟ್. ಬಟ್ ಆಕ್ಚುಲಿ ಬಿಸ್ಲ ಘಾಟ್ ಇಲ್ಲಿಂದ ಶುರು ಆಗ್ತದೆ. ಫಾರೆಸ್ಟ್, ಥಿಕ್ ಫಾರೆಸ್ಟ್, ಅದು ಕಾಂಕ್ರೀಟ್ ರೋಡ್, ಬ್ಯೂಟಿಫುಲ್ ಮ್ಯಾನ್. ಈಗ ಮೇಲೆ ಹೋಗೋಕೆ ಫಾಗ್ ಇರ್ತದೆ ನೋಡ್ಬೇಕು. ಈಗ ಫಸ್ಟ್ ಹಾಗಿದ್ರೆ ಕ್ರೇಜ್ ಎಕ್ಸ್ಪೀರಿಯನ್ಸ್ ಮಾತ್ರ ಅದು. ಇನ್ನು ಸ್ವಲ್ಪ ರಾ ಎಕ್ಸ್ಪೀರಿಯನ್ಸ್ ಇಡ್ತೇನೆ ನಾನು. ಬೈಕಿನ ಎಕ್ಸಾಸ್ಟ್, ನೇಚರ್, ಸೊ ಅದೇ ಎಂಜಾಯ್ ಮಾಡುವ. ರೋಡಲ್ಲಿ ಫುಲ್ ನೀರು. ಮೆಲ್ಲ ಎಲ್ಲ ಗೆಲ್ಲುಗಳು ನೇತಾಡಿ ಉಂಟು. ಇಲ್ಲಿ ಸಮ್ಮರ್ ಅಲ್ಲಿ ಹೇಗಿರ್ತದೆ ಗೊತ್ತುಂಟು ಈ ಪ್ಲೇಸ್. ಈಗ ವಿಂಟರ್ ಅಲ್ಲಿ, ಇದು ವಿಂಟರ್ ಅಂತೆ, ಮಾನ್ಸೂನ್ ಅಲ್ಲಿ ನೋಡಿ ಹೇಗುಂಟು ಅಂತ. ಸಮ್ಮರ್ ಕಂಪ್ಲೀಟೇ ಡಿಫ್ರೆಂಟ್. ನಾವು ಲಾಸ್ಟ್ ಟೈಮ್ ಎಲ್ಲಿಯಪ್ಪ ಒಂದು ಇಲ್ಲಿ ಫೋಟೋ ಎಲ್ಲ ತೆಗ್ದಿದ್ದೆ. ನಾವು ಬಿಸ್ಲಿಗೆ ಬಂದದ್ದು ರೈಡಿಗೆ, ಅಲ್ಲೊಂದು ಫೋಟೋ ತೆಗ್ದಿತ್ತು. ಆ ಫೋಟೋ ಮತ್ತೆ ಈಗ ಕಂಪೇರ್ ಮಾಡಿ ಹೇಗುಂಟು ನೋಡಿ. ಬ್ಯೂಟಿ ಆಫ್ ಮಾನ್ಸೂನ್. ಮಿಡ್ಲಲ್ಲಿ
ಲುಕ್ ಎಟ್ ದ ವ್ಯೂ, ನಮ್ಮ ಬೈಕ್ಸ್ ಆ್ಯಂಡ್ ಇಲ್ಲಿ ಫಾಲ್ಸ್, ಬಿಸ್ಲಘಾಟ್ ಟೆಂಪಲ್ ಎಲ್ಲಿದ್ದಾವೆ. ಪ್ಯೂರ್ ಮಾನ್ಸೂನ್ ಬ್ಲಿಸ್. ಮಂಗಗಳು ನೋಡಿ, ಎಷ್ಟು ಮಂಗಗಳು ಉಂಟು ಅಂತ ಇಲ್ಲಿ, ಬೇಕಾದಷ್ಟು ಮಂಗಗಳು ಉಂಟು ಇಲ್ಲಿ. ಅಲ್ಲಿ ಇಲ್ಲಿ ನೋಡಿ ಫುಲ್ ಉಂಟು ಇಲ್ಲಿ.